ಬಂತು ವಾಟ್ಸಪ್ಪಿಗೆ. ಪ್ರೀತು, ಹಾ ಏನ ಯಾವುದೋ ಮೆಸೇಜ್ ಬಂತು ವಾಟ್ಸಪ್ಪಿಗೆ. ಒಂದೆರಡು ಮೂರು ಫೋಟೋಸ್ ಏನೋ ಬಂದವು. ಇಲ್ಲಿಟ್ಟಿರ್ತೀನಿ ನೋಡಿ, ಬಂದು ನೋಡ್ರಿ. ಓ ಯಾವ್ದು ನೋಡು, ಓಪನ್ ಮಾಡು, ಅದಕ್ಕೇನಂತೆ. ನಿಮ್ಮ ಫೋನ್ ನಾ ಚೆಕ್ ಮಾಡ್ಬೋದಾ? ಅಯ್ಯೋ ದೇವ್ರೆ, ನನ್ನ ಫೋನ್ ನೀ ಚೆಕ್ ಮಾಡ್ಬೋದು, ನಿನ್ನ ಫೋನ್ ನಾನು ನೋಡ್ಬೋದು, ಅದ್ರಾಗ ಏನೈತಿ? ಅಯ್ಯೋ ನೀ ನನ್ಗೆ ಹೇಳ್ತಿ, ನಾನು ನಿನ್ನ ಗಂಡ. ನೋಡು, ಇಟ್ಸ್ ಓಕೆ. ಓಕೆ. ಫೋನ್ ಲಾಕ್. ಒನ್ 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 4 ಸಲ. ಓ ಇಷ್ಟು ಈಸಿ ಇಟ್ಕೊಂಡಿಯಾ? ಆಯ್ತು. ಬಂತ, ತೆಗಿತು. ಏನಿದೆ? ಅಬ್ಬಾ ಆಗ್ಬೇಕಾಗಿದ್ದೆ. ಪ್ರೀತು, ಏನ 4 ಎಕ್ಸ್ಟ್ರಾಡಿನರಿ ಫೋಟೋ ಬಂದಾವು. ನೀವು ಬರಲೇಬೇಕು, ನೋಡ್ಲೇಬೇಕು. ಏನ ಬಂದ್ ನೋಡ್ರಿ. ಏನ ಹೇಳಿದ್ರೆ ಗೊತ್ತಾಕೈತೇನ? ವಾಶ್ರೂಮ್ ಇಂದ ಆರಾಮ್ ಮುಗಿಸ್ಕೊಂಡು ಹೊರಗೆ ಬರ್ರಿ, ಆಮೇಲೆಲ್ಲ ನೋಡವಂತ್ರಿ. ಬಂದೆ 2 ಮಿನಿಟ್. ಅಬ್ಬಬ್ಬಬ್ಬ, ಈಗ ನೀನು ಅನ್ಕೊಂಡಿದ್ದೆ ಬಿಡ. ನಾನು ಅಲ್ಲ, ನಮ್ಮ ತೀರ ರೇಂಜಿಗೆ ಈಕಿ ಹಿಂಗೆಲ್ಲ ಮಾಡಕ್ಕೆ ಹೆಂಗೆ ಸಾಧ್ಯ? ಏನೊಂದು ಗೊತ್ತಾಗಲ್ತಲ್ಲ. ಅದು ಇಷ್ಟೊಂದೆಲ್ಲ ಓಪನ್ ಆಗಿ ಎಲ್ಲಿ ಹೋಗ್ಯಾಳ ಇವಳು? ಓಹೋ, ಫ್ರೆಂಡ್ಸ್ ಜೊತೆ ಎಲ್ಲೇ ಹೋಗ್ಯಾಳ ಅಂದಂಗೆ ಆಗಿತ್ತು. ಎಲ್ಲಿಗೆ ಅಂತ ನನಗೆ ಗೊತ್ತಿಲ್ಲ. ಆದರೆ ಇಷ್ಟೆಲ್ಲ ಇವಳೇನು ಕಮ್ಮಿ ಅಲ್ಲ ಬಿಡು. ಎಲ್ಲ ಜಲಸ್ಥಳ ಮಗನ ತೂಗ್ತಾಳ, ಗೊತ್ತಿಲ್ಲ ನಂಗೆ ನಾಟಕ ಮಾಡ್ತಾರೆ. ಒಬ್ಬ ತುಂಬ ನೋಡ್ರಿ ಹೆಂಗಿದಾವ ಫೋಟೋ. ಏ ನನ್ನ ತಂಗಿ, ಅಯ್ಯೋ ದೇವ್ರೆ, ಬಿಯರ್ ಕುಡಿಯತ್ತಾಳ. ಸಿಗ್ರೇಟು, ಈ ಕೈಯಾಗ ಸಿಗರೇಟು, ಆ ಕೈಯಾಗ ಬಿಯರು. ಅಯ್ಯೋ ದೇವ್ರೆ, ಏನು ಹೇಳೋದು ಇದಕ್ಕಂತ. ಅಲ್ಲ ಆಕೆ ಡ್ರೆಸ್ ನೋಡಲ್ಲಿ, ಥೂ ಥೂ ಥೂ, ಛೀ, ನಂಗೆ ನೋಡೋಕ್ಕೆ ಒಂಥರ ಅಸಹ್ಯ ಆಗಕತ್ತೈತಿ. ನನಗೆ ಆಗ್ತೈತಿ, ನಿಜ ಹೇಳ್ತೀನಿ. ಇಷ್ಟು ಓಪನ್ ಡ್ರೆಸ್ ನಾನು ಕೂಡ ಹಾಕೊಂಡಿಲ್ಲ. ಅಲ್ಲ ಈಕೆ ಯಾಕೆ ಹಿಂಗಾದ್ಲು ಅಂತ. ನಿನ್ನೆ ಬಂದಾಳ ರಾತ್ರಿ ಅಂತ ಅಂದ್ರು, ಆದ್ರೆ ಈ ಫೋಟೋಸ್ ನನಗೆ ಯಾಕೆ ಕಳಿಸಿದ್ರು? ಯಾರು ಅಕ್ಕಿ ಕಳಿಸಿದ್ಲ? ನಂಬರ್ ತೆಗೀಲ, ಯಾವ್ದಿದು? 6363 ಇದು ಯಾವ್ದು ಅನ್ನೋ ನಂಬರ್ ಅಲ್ಲಪ್ಪ, ಹೊಸ್ತಾಗಿ. ಛೀ 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 ಛೀ, ಏನು ಬಂದೈತಿ ಈಕಿಗೆ ಅಂತ. ನಾನು ಮನೆಗೆ ಹೋಗಿ ಮಾಡ್ತೇನೆ ತಡಿ. ಎಷ್ಟು ಮರ್ಯಾದೆ ತೆಗೆಯೋದೈತೆ ಏನ. ನನಗೆ ಕಳಿಸ್ದವ್ರು ಇನ್ನು ಯಾರ್ಯಾರಿಗೆ ಕಳಿಸ್ಯಾರ ಏನೋ ಯಾರಿಗೆ ಗೊತ್ತು. ಹಿಂಗಾದ್ರೆ ಈಕಿನ ನಮ್ಮಪ್ಪ ನಮ್ಮಮ್ಮನ ಮರ್ಯಾದೆ ಏನು ಆಕೈತೆ ನಾ ವಿಚಾರ ಇಲ್ಲ. ಈಕಿಗೆ ಸಿಗರೇಟು ಬಿಯರ್ ಎಲ್ಲ ಕುಡ್ಕೊಂತ ವಿಡಿಯೋ. ಇರಲಿ, ಇದು ಡಿಲೀಟ್ ಆಗಿದ್ದಾವು ಅಶ್ವಿನಿ. ಇದನ್ನು ಸ್ಕ್ರೀನ್ಶಾಟ್ ಅದು ತಗೋ, ಇವನ್ನ ಮನೆಗೆ ಹೋಗಿ ಮಾಡ್ತೀನಿ. ಅಲ್ಲ ಎಂತ ಇದಳಿಕೆ, ನಾನು ನಿಜವಾಗ್ಲೂ ಇಷ್ಟೆಲ್ಲ ಮುಂದುವರಿತಾಳೆ ಅಂತ ಗೊತ್ತಿಲ್ಲ ಬಿಡು. ಗೋವಾಕ್ಕೆ ಹೋಗಿದ್ಲಿಕ್ಕೆ ಗೆಳತಿಯರ ಜೋಡಿ. ಫೋಟೋದಾಗ ನೋಡಿದ್ರಿ, ಗೆಳತಿಯರು ಅಷ್ಟೇ ಅದಾರ. ಅಲ್ಲಿ ಹುಡುಗರು ಅದಾರೆ, 4 ಜನ ಹುಡುಗರು. ಇವ್ರು 4 ಜನ ಹೋಗಿರೋದು. ಅದನ್ನೇ ಅಂತ ಅದನ್ನ ನಾ ಅವನ್ ಕೇಳಿದಾಗ ಇಲ್ಲ ಅವ್ರು ಏನೋ ಹುಡುಗಿಯರು ಗೋವಾಕ್ಕೆ ಹೋಗ್ಯಾರ ಅಂತ ಅಂದ್ಲು ನೋಡು. ರೀ, ನಾನೊಂದು ಮಾತು ಹೇಳಲೆ. ಅತ್ತಿಯವರು ಸ್ಟ್ರಿಕ್ಟ್ ಆಗಿ ಅದಾರ, ನಾನು ಇಲ್ಲ ಅಂತ ಹೇಳಲ್ಲ. ಆದರೆ ಅದು ಯಾವುದನ್ನು ನಿಮ್ಮ ತಂಗಿ ಫಾಲೋ ಮಾಡ್ತಾ ಇಲ್ಲ. ನನಗೆ ಆಕೆ ನೋಡಿದ್ರೆ ಗೊತ್ತಾಕೈತಿ. ನಿಮ್ಮ ತಾಯಿ ಕೈಯಾಗ ಬೆಳೆದಿರೋ ಮಗಳಂದ್ರೆ ಹೆಂಗಿರ್ಬೇಕಿತ್ತು. ಆಕೆ ಯಾವಾಗ ಬಜಾರಿ ಥರ ನನ್ನ ಜೊತೆ ಜಗಳ ಕೇಳಿದ್ಲು, ಆವಾಗ ಗೊತ್ತಾಯ್ತು ಈಕೆ ಬರಬರಿ ಇಲ್ಲ ಅಂತೇಳಿ. ಆದರೆ ಇಷ್ಟು ಮುಂದುವರ್ದಾಳ ಅಂತ ಗೊತ್ತಿದ್ದಿಲ್ಲ. ನಿಜ ಹೇಳ್ತೀನಿ, ನಮ್ಮ ಮನ್ಯಾಗ ನಮ್ಮವ್ವ ಯಾವುದಕ್ಕೂ ಸ್ಟ್ರಿಕ್ಟ್ ಮಾಡಲ್ಲ, ಯಾವುದಕ್ಕೂ ರಿಸ್ಟ್ರಿಕ್ಷನ್ ಹಾಕಲ್ಲ, ಯಾವುದು ಏನು ಹೇಳಲ್ಲ ಕೇಳಲ್ಲ. ಆರಾಮಾಗಿರ್ರಿ ಅಂತಾರೆ. ಆದರೆ ನಾನು ಇವತ್ತಿನವರೆಗೂ ಬಿಯರು, ಈ ಸಿಗರೇಟು ಇವೆಲ್ಲ ಕೈಯಾಗೂ ಮುಟ್ಟಿಲ್ಲ, ನಾ ಮಾಡೂ ಇಲ್ಲ. ಏನು ಅಲ್ಲ, ನಿಜ ಹೇಳ್ಬೇಕಂದ್ರೆ ದಾರಿಯಾಗಿರ್ಬೇಕು, ನಾವು ನೆಟ್ಟಿಗಿರ್ಬೇಕಂದ್ರೆ ನಮ್ಮಲ್ಲಿ ಇರ್ಬೇಕು, ಇನ್ನೊಬ್ರು ಹೇಳಿ ಕೇಳಿ ಬರೋದಲ್ಲ. ಅತ್ತಿಯವ್ರು ಅಷ್ಟು ಸ್ಟ್ರಿಕ್ಟ್ ಮಾಡ್ತಾರೆ, ಬಿಗಿ ಮಾಡ್ತಾರೆ. ಆದರೂ ಈಕಿ ಹಿಂಗೆ ಏನಪ್ಪ. ಹೌದು ಈಕಿನ್ನ ಹಿಂಗೆ ಇಟ್ಕೊಂಡ್ರೆ ನಡೆಯಲ್ಲ. ಮೊದಲು ಮದುವೆ ಮಾಡಿ ಕಳಿಸ್ಬೇಕಾಗೈತಿ. ಏನದ ಅರಿಬಿ ಥೂ, ನಮ್ಮ ಅವ್ವ ಇದು ನೋಡಿದ್ರೆ ಎಷ್ಟು ಬೇಜಾರು ಮಾಡ್ಕೊತಾಳೆ ಏನೋ. ಆದರೂ ಹೇಳ್ತೇನೆ ಅತ್ತಿ ಮುಂದೆ, ಇದು ನಮ್ಮ ಅವ್ನ ಮುಂದೆ ಆದರೂ ಹೇಳ್ತೀನಿ. ಯಾಕಂದ್ರೆ ಈಕಿನ ಹಿಡ್ತಾಗ ಇಡ್ಬೇಕಲ್ಲ, ಬಿಟ್ರೆ ಇನ್ನೇನಾದರೂ ಮಾಡ್ತಾಳೆ. ಈಕೆ ಹಿಂಗ ಅಂತೇಳಿ ಅವ್ರಿಗೂ ಗೊತ್ತಾಗಬೇಕು. ಸರಿ, ನಾನು ರೆಡಿಯಾಗಿ ನಮ್ಮ ಮನೆಗೆ ಹೋಗ್ತೀನಿ. ಸರಿ ಆಯ್ತು, ನಾನು ಶಾಪ್ಗೆ ಹೋಗ್ಬೇಕಿತ್ತು ಇವತ್ತು. ರೆಡಿ ಆಗೇನು, ನಾನು ಹೋಗ್ಬರ್ತೀನಿ. ಸರಿ. ಇದೇನ್ಲೇ ಇದು ನೀಲಿ ಕಲರ್? ನೀಲಿ ಕಲರ್ ಅಲ್ರಿ, ಇದು ಕ್ಯಾಬೇಜ್ ಅಂತೆ. ಮೊದಲು ಹಸಿರು ಕಲರ್ ಬರ್ತಿತ್ತಪ್ಪ ಕ್ಯಾಬೇಜ್. ಈ ನೀಲಿ ಕಲರ್ ಕ್ಯಾಬೇಜ, ಬಿಳೆ ಕಲರ್ ಬರ್ತಿದ್ದು ಹೂಕೋಸು ಹಸಿರು ಕಲರ್. ಅಯ್ಯೋ ದೇವ್ರೆ, ಏನು ಒಂದು ಇವು ಐಟಮ್ಸ್ ತಗಲ್ರಿ ಪತ್ತಾಗ. ಎಂಥದ ಇದಕ್ಕೆ ಎಂಥದ ಅಂತಾರಪ್ಪ ಇದಕ್ಕೆ. ಇದ್ರ ಹೆಸರು ಭಾರಿ ಚಂದ ಐತ್ರಿ, ಇದು ಹೂಕೋಸಿಂದ. ಇದಕ್ಕ ಏನಪ್ಪ ಮಾಡಿ ತಿಂತೇವೆ ನೋಡಟ್ಟೆ.
ಮೊದ್ಲೇ ತರ್ತಿದ್ದಿಲ್ಲ ರೀ ಇದನ್ನ. ಇವನೇ ಅಂದಿದ್ದು ಅದ್ರೊಳಗೆ ಏನೋ ಪ್ರೋಟೀನ್ಸ್ ಇರ್ತತವ, ಅದನ್ನ ತೊಗೊಂಬರ್ಬೇಕು, ಚಲೋ ಇರ್ತೈತಿ, ನಮ್ಮ ಫ್ರೆಂಡ್ಸ್ ಎಲ್ಲ ತಿಂತಾರ, ಅದು ಒಳ್ಳೆ ಡಯಟಿಗೆ ಅದು ಎಲ್ಲದಕ್ಕೂ ಚಲೋ ಆಕತಿ, ಒಂದು ಸ್ವಲ್ಪ ಫ್ರೈ ಮಾಡಿ ತಿಂದ್ರೆ ಸಾಕು, ಹಂಗ ಹಿಂಗ 108 ಹೇಳ್ತಾನ. ಹ್ಮ್ ಬುರುಕುಲಿ 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 ಹಾ ಬುರುಕುಲಿ, ಹೌದು ಹೌದು. ಏನ್ ಕಲಿಯೋ ಏನ್ ಕಾಲೋ ಹಿಂಗೆ ಯಾಕಕ್ಕವ ಏನ ಸುಮ್ಮನೆ ಅವು ಕಲರ್ಸ್ ಎಲ್ಲ ಇದು ಮಾಡ್ತಾರ ಬಿಡ್ಲೆ. ನೀವು ಬರೇ ಕಲರ್ ಬದ್ಲಿ ಆಗಿದ್ ಕಾಯಿಪಲ್ಯ ಬಗ್ಗೆ ವಿಚಾರ ಮಾಡಕತ್ತೀರಿ, ನಾನ್ ನನ್ನ ಮಗ ಬದ್ಲಿ ಆಗ್ಯಾನಲ್ಲ ಅದನ್ನ ವಿಚಾರ ಮಾಡಕತ್ತೀನಿ. ಅಲ್ರಿ ಏನ್ ನಿನ್ ಕೆಲಸ ಮುಗಿಸೋಸಿದ ಎಂಟಿ ಮನೆಗೆ ಹೋಗ್ಯಾನ? ಹೊಸ್ತಾಗಿ ಹಸ್ಬಿಸಿ ನೀನು ಹೆಂತಿ ನೋಡೋಣ ನಂಗೆ ಆಗಿರ್ಬೇಕು. ಆಮೇಲೆ ಅವೆಲ್ಲ ನಿನಗೆ ಬಾಯ್ ಬಿಟ್ಟು ಹೇಳ್ಬೇಕನ್ನ ನಾನು ಗಂಡ ಹೆಂತಿ ಏನೋ ಒಂದು ಪ್ರೀತಿ ಹೋಗ್ಯಾರ ಬಿಡು ಹೋಲಿ. ಆಯ್ತಪ್ಪ ಅವ ಬಂದೇನಪ್ಪ ಬಾ. ನಾನು ಅದೇ ವಿಚಾರ ಮಾಡತ್ತಿದ್ದೆ, ಇಷ್ಟೊತ್ತಾದ್ರೂ ಬರಲೇ ಇಲ್ಲಲ್ಲ ಅಂತೇಳಿ. ಹೆಂಗಿತ್ತು ಎಂಟಿ ಮನಿ? ಏನ್ ಕೆಲಸ ಮುಗಿಸ್ಕೊಂಡು ಅಲ್ಲೇ ಹೋಗಿ? ನೀ ಅದನ್ನ ಬಿಡು, ಫಸ್ಟ್ ಇಲ್ಲಿ ನೋಡು, ನೋಡಿಲ್ಲ ನಿನ್ನ ಮಗಳ ಅವತಾರ ನೋಡು. ಅಯ್ಯೋ ದೇವ್ರೆ, ಏನ್ಲ ಇದು? ಹಾ, ಮೊನ್ನೆ ಊರಿಗೆ ಹೋಗಿ ಇಷ್ಟೆಲ್ಲ ಕಾರ್ಬಾರ್ ಮಾಡ್ಯಾಳ ನಿಕ್ಕಿ. ಏನ್ ಅರಿಬೇದು? ಏನೋ ಲಂಗ ಜಂಪರ್ ತಗೊಂಡೇನಿ ಅಂದ್ಲಲ್ಲ ನಿಕ್ಕಿ. ಇದು ಒಂದು ನೋಡೋದು ಉಳಿದಿತ್ತು. ಪೂರ್ಣಿಮಾ ಏನವ ಮಕ್ಕೊಂಡೇನೆ, ರಾತ್ರಿ ಲೇಟಾಗಿ ಒಂದು ಸ್ವಲ್ಪ ಮಕ್ಕೊಂಡೇನಿ. ಏನು ಎದ್ದು ಹೊರಗೆ ಬರ್ತೀಯೋ ಏನು ನಾನೇ ಬೂಟ್ ತಗೊಂಡು ಅಲ್ಲಿಗೆ ಬರ್ಲೆ? ಬಂದೆ. ಏನು ನಿದ್ಗಣ್ಣಾಗಿದ್ದಲ್ಲ ಎಬ್ಸಿದೆ. ಏನು ಹಾ ಮಂಗ್ಯಾನಾಟ ಹಚ್ಚಿ ನೀನು? ಏನ್ ನೀನ್ ಕಳ್ಳಕಂತ್ರಿ ಆಟ ಯಾರಿಗೂ ಗೊತ್ತಾಗಲ್ಲ ಅಂತ ಮಾಡಿ ನೀನು? ಗೋವಾಕ್ ಹೋಗಿ ಏನಂದಿ ನೀನು? ನಾನು ಲಂಗ ಜಂಪರ್ ತರ್ಸ್ಕೊಂಡೇನೆ ಅಂದಿರ? ಸುಡ್ಗಾಡ ಅರ್ಬಿ ಹಾಕೊಂಡು ಕೈಯಾಗ ಸೇರಿದ ಬಟ್ಲಿ ಹಿಡ್ಕೊಂಡು ಸಿಗರೇಟ್ ಸೇದ್ಕೊತ ಕೂತಿ. ಇನ್ನೆಷ್ಟು ಚಪ್ಪಲಿ ಹೊಡೆಯಕಿಲ್ಲ. ಇಷ್ಟು ಬಿಗಿ ಬಂದೋಬಸ್ತ್ನೇ ನಾನು ಇದ್ದು ಇಷ್ಟೆಲ್ಲ ಶಾಸ್ತ್ರ ಸಂಪ್ರದಾಯ ನಡೆಸಿ ಹಬ್ಬ ಹುಣ್ಣಿಮೆ ಮಾಡಿ ಪೂಜೆ ಪುರಸ್ಕಾರ ಮಾಡಿ ಇಷ್ಟೆಲ್ಲ ನಾನು ಮನಿ ಒಳಗೆ ನಡೆಸ್ಕೊಂತ ಬಂದು ನೀನು ಇಷ್ಟು ನಾನು ಕವಲಕ್ಕಾದ್ರೂ ಇಂತ ಹೇಳ್ತಿನ ದಂಧೆ ಮಾಡ್ತೀನಿ ನೀನು? ಅಯ್ಯೋ ದೇವ್ರೆ, ನಮ್ಮ ಅವ್ಗೆ ಹೆಂಗಪ್ಪ ಗೊತ್ತಾತು? ನಾನು ನಾನು ಈ ರೀತಿ ಸಿಗರೇಟ್ ಸೇದಿದ್ದು ಬಿಯರ್ ಕುಡ್ದಿದ್ದು ನಮ್ಮ ಅವ್ಗೆ ಹೆಂಗೆ ಗೊತ್ತಾತು? ಅಯ್ಯೋ ದೇವ್ರೆ, ಏನು ನಮ್ಮ ಅವ್ಗೆ ಏನಾರ ಸಿಕ್ಸ್ ಸೆನ್ಸ್ ಏನಾರ ಆಯ್ತಾ? ಮೂರನೇ ಕಣ್ಣಾಗ ಏನಾರ ನೋಡ್ತೇನಪ್ಪ. ಅಯ್ಯೋ ದೇವ್ರೆ, ಇದೇನಿದು ಒಂದು ಗೊತ್ತಾಗೋಲ್ತಲ್ಲ. ನಾನು ನಾನು ಯಾವ ಸಿಗರೇಟ್ ಸೇದ್ಬೇಕವ್ವ? ನಾನು ಇಂಥ ಕೆಲಸ ಮಾಡ್ತೇನೆ? ಯಾರು ಹೇಳಿದ್ರು ನಿಂಗೆ? ಮತ್ತೆ ಯಾರ ಹೇಳಕ್ ಬರ್ತಾರಂತ ಮಾಡಿ ಏನ? ನೀನು ಬೂಟ್ಲೆ ಹೊಡಿಬೇಕು ನೀನ, ಹಂಗ ಅಲ್ಲ ಸುಳ್ಳು ಬಗೊಳ್ತಾಳ ನೋಯಿ ಅಂತಕ್ಕೆ. ಫೋನ್ ನೋಡಿಲ್ಲ? ನೋಡಿಲ್ಲ ನಿನ್ನ ಫೋನ್ ನೀನು ಮಾಡಿರೋ ಅವತಾರ ಇಲ್ಲ ಫೋನ್ನೇ ಬಂದತಿಲ್ಲ ನೋಡ. ಹೌದಲ್ಲಪ್ಪ, ಇದೆಲ್ಲ ಹೆಂಗ್ ಬಂತು ಇವ್ರ ಫೋನ್ಯಾಗ? ನಮ್ಮ ಅಣ್ಣಗೆ ಯಾರಪ್ಪ ಕಳಿಸಿದ್ರು? ನಂಬರ್ ಯಾರ್ದಿದು? 636326. ಓ ರವಿ, ರವಿ ನಂಬರು. ರವಿ ಇದನ್ನ ಯಾಕೆ ನಮ್ಮ ಅಣ್ಣಂಗೆ ಕಳಿಸಿದ? ಓ ಅವನು ಪ್ರಪೋಸ್ ಮಾಡಿದಾಗ ನಾನು ರಿಜೆಕ್ಟ್ ಮಾಡಿದ್ನಲ್ಲ, ಅದಕ್ಕೆ ಆ ಸಿಟ್ಟಿಗೆ ಇದನ್ನೆಲ್ಲ ನಮ್ಮ ಮನೆಗೆ ಕಳ್ಸನ. ಹಾಳ ದ್ರೋಹಿ, ಮೋಸ ಮಾಡ್ಬಿಟ್ಟ. ಅಯ್ಯೋ ಏನಪ್ಪ ಮಾಡೋದು? ಇವರಿಗೆಲ್ಲ ಏನು ಹೇಳೋದು? ಅಯ್ಯೋ ಅಲ್ಲ ಹಾಳಾದ ರವಿ, ಮಾಡ್ತೀನಿ ನಿನಗೆ. ಏನು ಯೋಚನೆ ಮಾಡತ್ತಿ? ಹೊಟ್ಟಿಗೆ ಅನ್ನ ತಿಂತೀಯ ಸಗಣಿ ತಿಂತೀಯ ಗೊತ್ತಾಗಲ್ಲ ನಿನಗ? ಇವತ್ತು ಈ ಫೋಟೋ ನನ್ನ ಫೋನಿಗೆ ಹೆಂಗೆ ಬಂತು? ಯಾರು ಕಳ್ಸಾರ? ಅವ್ರೇನು ನನಗೊಬ್ನಿಗೆ ಕಳ್ಸಿರ್ತಾರ? ಯಾರಿಗೆ ಕಳ್ಸಾರ ಏನ? ನನ್ನ ಮಾನ ಮರ್ಯಾದೆ, ನಿಮ್ಮ ಅಪ್ಪನ ಮಾನ ಮರ್ಯಾದೆ ಎಲ್ಲ ತೆಗಿಯಾಕಾಗೆ ಹುಟ್ಟಿ ನೀನ. ಎಂತ ಮರ್ಯಾದೆಗೇಡಿ ಕೆಲಸ. ಇದು ನಾಳೆ ಏನಾರ ಹೊರಬಿದ್ದು ಯಾರು ಕೇಳಿದ್ರೆ ಏನು ಉತ್ತರ ಕೊಡ್ಬೇಕು ನಾನು? ನಾನು ಎಷ್ಟು ಹೆಮ್ಮೆಯಿಂದ ಹೇಳ್ಕೊಂತಿದ್ದೆ ನನ್ನ ಹೆಂಡತಿ ಎಷ್ಟು ಶಾಸ್ತ್ರ ಸಪ್ರ ಎಷ್ಟು ಜನನೂ ಅಂದಾರ. ನಿಮ್ಮ ಮನ್ಯಾಗ ಬಿಡ್ರಿ ಪೂಜೆ ಪುನಸ್ಕಾರ ಹಬ್ಬ ಅಂದ್ರೆ ಅಷ್ಟು ಚಂದ ಮಾಡ್ತೀರಿ. ಅಕ್ಕಾರು ಏನು ಬೆಳಗ್ಗೆ ನಸಕ್ನಾಗ 5 ಗಂಟೆಗೆ ಎದ್ದು ಬಾಗ್ಲ ತೊಳೆದು ಪೂಜೆ ಮಾಡೋದೇನು ಇಡೀ ಓಣ್ಯಾಗ ಯಾರು ಮಾಡ್ತಾರ್ರಿ ಅಂತ ಎಷ್ಟೆಲ್ಲ ಚಂದ ಇದು ಮಾಡ್ತಿದ್ರು. ಈಗ ಇದನ್ನ ನೋಡಿದ್ರೆ ಏನು ಅದೇನಂತಾರಲ್ಲ ಏನದು ಏನ ಅಂತಾರಲ್ಲ ಅದು ಮನೆ ಮುಂದೆ ಬೃಂದಾವನ ಅಂತೇಳಿ, ಮನೆ ಮುಂದೆ ಬೃಂದಾವನ ಮಾಡೋದು ಅನಾಚಾರ ಅಂತೇಳಿ ಹಂಗಾಗ್ಬಿಡ್ತದ ಅವ. ಅದು ತಪ್ಪಾತವ, ಇನ್ನೊಂದ್ಸಲ ಈ ರೀತಿ ಮಾಡಲ್ಲ. ಏನ್ ಇನ್ನೊಂದ್ಸಲ ಮಾಡಲ್ಲ? ಈಗ ಮಾಡಿದ್ದು ಹೇಳು. ಇನ್ನೊಂದ್ಸಲ ಏನಾರ ಮನಿ ಬಿಟ್ಟು ಎಲ್ಲಾರ ಊರ್ ಮ್ಯಾಗ ಹೊಕ್ಕನೆ ಅಲ್ಲೊಕ್ಕನೆ ಇಲ್ಲೊಕ್ಕನೆ ಅಂತ ಹೋದಿ ಚಪ್ಪಲೆ ಹೊಡ್ಕೊತ ಬರ್ತಾನೆ ಅಲ್ಲಿಂದ. ಏನ್ ಇನ್ನ ಅರಿಬಿ ಅವತಾರ? ಆ ಫೋನ್ಯಾಗ ಏನದ ಅರಿಬಿ ಹಾಕೊಂಡಿರೋದು? ಅಲ್ಲ ಏನ್ ನಿಮ್ಗೇನ ಹೇಳೋರು ಯಾರು ಇಲ್ಲ ಅಂತ ಮಾಡಿರ ಹೆಂಗ್ ನೀವು? ಅಲ್ಲ ಅಲ್ಲಿ ಹೋಗಿ ಈ ನಮ್ನಿ ಬಗಲ್ ಬಂಡಿ ಈ ನಮ್ನಿ ಎದಿ ಕಾಣಿಸ್ಕೊಂತ ಮೈ ಕಾಣಿಸ್ಕೊಂತ ಅರಿಬಿ ಹಾಕೊಂಡಿಯಲ್ಲ. ನಿಮ್ಮ ದೇಹದ ಬಗ್ಗೆ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಹೆಣ್ಣಾಗಿ ಹುಟ್ಟಿಯಲ್ಲ ನೀನು. ಮಾನ ಮರ್ಯಾದೆ ಏನಾರ ಐತೆ ನಿನಗ? ಅಲ್ಲ ಪರಪುರುಷನಿದ್ರಿಗೆ ಮನ್ಯಾಗ ನಾವು ಅಂತದ್ ಹಾಕೊಳ್ಳೋದಿಲ್ಲ. ತಂದಿ ಅಣ್ಣ ತಮ್ಮ ಇರ್ತಾರ ಅಂತ ನಾಚ್ಕೋತೀವಿ, ಬೇರೆ ಯಾರ್ದೋ ಮುಂದೆ ಹಾಕೊಂಡು ಅಡ್ಡಾಡ್ತಿರಲ್ಲ. ನಿಮಗೆ ಮಾನ ಮರ್ಯಾದೆ ಇಲ್ಲ ನಿಮಗೆ. ದೇಹದ ಅಂಗಗಳನ್ನ ಮುಚ್ಕೊಳ್ಳೋದು ಅದು ಹೆಣ್ಮಕ್ಳ ಲಕ್ಷಣ. ಈ ರೀತಿ ಇನ್ನೊಬ್ರು ಕಣ್ಣು ಕುಕ್ಕುವಂಗ ಗಣಮಕ್ಳು ನೋಡತ್ಲೆ ಬಾಯಾಗ ಜೋಲ್ ಬರುವಂಗ ಹಿಂಗ್ ನೋಡಿದ್ರೆ ನೋಡ್ತಾನೆ ಇರ್ಬೇಕು ಅನ್ನುವಂಗ ಪ್ರದರ್ಶನ ಮಾಡ್ತಿರಲ್ಲ. ನಾಚಿಕೆ ಬರೋದಲ್ಲ ನಿನಗೆ? ಥೂ ನಿನ್ನ
ಏನ್ ನಿಮ್ಗೆ ಏನೇ ನಿಮ್ಗೇನ ಕಿರೀಟ ತೋಡಿಸ್ದಂಗ ಆಕತ್ತನ ಮೈ ಕಾಣ ಅರ್ಬಿ ಹಾಕೊಂಡ್ರ ನಾಚಿಗೆ ಬರ್ಬೇಕು ನಿಮ್ಗೆ ಏನ ಯಾವತ್ತು ಒಬ್ರು ನೋಡಿದ್ರೆ ಸುಮ್ಮನೆ ನೋಡಿ ಸುಮ್ಮನೆ ಆಗಂಗಿರ್ಬೇಕೆ ಹೊರತು ಕಣ್ಣು ಕುಕ್ಕಿ ಏನ ಅಸಹ್ಯ ಆಗಂಗಿರ್ಬಾರ್ದು ಏನೋ ಯೋ ಏನಪ್ಪ ಇದು ಇಂಥದ್ದು ಹಾಕೊಂಡಾಳ ಅಂತೇಳಿ ನಾಚಿಕೆ ನನಗೆ ಮಾತಾಡಕ್ಕೂ ಹೇಸ್ಕಾಕತಿ ಥೂ ನಿನ್ನ ಮದುವೆ ಆಗಿ ತಣ್ಣಗ ಮನಿ ಬಿಟ್ಟು ಹೋಗಿ ಗಂಡನ ಮನೆ ಬಾಳೆ ಮಾಡಿದಿ ಚಲೋ ಆತ ಇದೇ ರೀತಿ ಇಲ್ಲೇ ಮೆರ್ಕೊಂತ ಕುಂತಿ ಚಪ್ಪಲ್ ತಗೋತ ನಿನಗೆ ಅಯ್ಯೋ ನಮ್ಮ ಮದುವೆ ಮಾಡ್ಬೇಕಂತ ತೀರ್ಮಾನ ಮಾಡ್ಕೊಂಡ್ಲಿಗ ಅವ ಹಿಂಗ್ ಬಿಟ್ರೆ ನಡೆಯಲ್ಲ. ಈಕೀಗ ಆದಷ್ಟು ಬೇಗ ಮದ್ವಿ ಮಾಡೋದೇ ಒಳ್ಳೇದು. ನೀಂತಿ ಬಂದ್ಲಲ್ಲ ಗಡ ಮದುವೆ ಮಾಡಕ್ಕೆ ನೋಡ್ತಿ ಈಗ ಅಲ್ಲ ಆಯ್ತು ತಪ್ಪಾಗೈತಿ ಇದೊಂದ್ಸಲ ಕ್ಷಮಿಸ್ರಿ ಇನ್ನೊಂದ್ಸಲ ಈ ಥರ ಮಾಡಲ್ಲ ಅದು ನಾ ಮಾಡ್ಬೇಕಂತ ಮಾಡ್ಲಿಲ್ಲವ ನನ್ನ ಫ್ರೆಂಡ್ ಅದಾರಲ್ಲ ಅವರು ಮಾಡ್ತಾ ಇದ್ರ ನಿನಗೆ ಮೀಟ್ರ್ ಇದ್ರೆ ಮಾಡು ನೋಡೋಣ ಹಂಗೆ ಹಿಂಗೆ ಅಂತೆಲ್ಲ ಅಂದ್ರು ಹಂಗಾಗಿ ಮಾಡೋಕೆ ಹೋಗಿ ಹಿಂಗೆಲ್ಲ ಆಗ್ಬಿಡ್ತು ಮೀಟ್ರಾ ಇದ್ರಾಗೆಲ್ಲ ಮೀಟ್ರಾ ಆಕಿ ಮಾಡ್ತೀನಿ ಕ್ಯಾಳಕಿ ಫ್ರೆಂಡ್ ನಂಬರ್ ಕೊಡಾಕಿದೆ ಬೂಟ್ಲೆ ಹೊಡಿಲಿಲ್ಲ ಆಕಿನ ಹಂಗ ಅಲ್ಲ ಆಕಿನ ಅವ್ವ ಅಪ್ಪನಿಗೂ ಆಕಿನ ಇದನ್ನ ಮಾಡಿರ್ಬೇಕಲ್ಲ ಅವ್ರಪ್ಪ ಹೋಗು ಸುದ್ದಿ ಮುಟ್ಟಿಸ್ತಾನೆ ಬಿಡೋದಲ್ಲ ನಾನು ಇದನ್ನ ನೋಡಪ್ಪ ಈಕಿ ಎಷ್ಟು ಬೂಟ್ಲೆ ಹೊಡೆದ್ರು ಈಕಿ ಇಷ್ಟೇ ಈಕಿ ಏನು ನಾನು ಇದನ್ನು ವಿಚಾರ ಮಾಡ್ತೇನೆ ಇದನ್ನ ಅವು ಗೆಳತಿಗೆ ಮೊದಲು ಜಾಡಿಸ್ತೀನಿ ನೀನು ಇದನ್ನ ಅಶ್ವಿನಿ ಮುಂದೆ ಅನ್ನಕ್ಕೆ ಹೋಗ್ಬೇಡ ನಾಳೆ ಏನಾರ ಆಕಿಗೆ ಹೇಳಕ್ಕೆ ಹೋದ್ರೆ ಆಮ್ಯಾಗ ಮೊದಲು ನಿಮ್ದು ನೋಡ್ಕೊರಿ ನಿಮ್ಮ ಮಗಳನ್ನ ನೋಡ್ಕೊರಿ ಅನ್ನೋ ಲೆಕ್ಕಕ್ಕೆ ಆಗ್ಬಿಡ್ತತಪ್ಪ ಅವ ನಿಜ ಹೇಳ್ಬೇಕಂದ್ರೆ ಅಶ್ವಿನಿ ಆಗ್ಲೇ ನೋಡಾತು. ಅಶ್ವಿನಿ ಆಕಿಗೆ ಯಾಕೆ ತೋರಿಸಿದಿ ತೀರಾ ತಂಗಿ ಮರ್ಯಾದೆ ಏನದರ ಬೇಡಲ್ಲ ನಿನಗೆ ಆಕಿಗೆ ಯಾಕೆ ತೋರ್ಸಕ್ ಹೋದಿ ಅಂತೀನಿ ನಾನು ಏನಪ್ಪ ನೀನು ಬೇಕಂತ ಮಾಡ್ತೀಯೋ ಏನೋ ದೇವ್ರಿಗೆ ಗೊತ್ತು ಏಂತಿ ಕರೆ ನ್ಯಾಯಕ್ಕೆ ಮುಂದೆ ಸತ್ಯವಾಗಿ ಮಾತಾಡ ನಾನು ಬೇಡ ಅನ್ನೋದಿಲ್ಲ ತೀರಾ ಇಂಥ ಸೂಕ್ಷ್ಮನಾರ ನೀ ತಿಳ್ಕೊಬೇಕಲ್ಲಪ್ಪ ಅವ ನಾನೇನು ಹೇಳಿದ್ದಲ್ಲ. ನಾನು ವಾಶ್ರೂಮ್ಗೆ ಹೋಗಿದ್ದೆ ಒಂದು 2-3 ಮೆಸೇಜ್ ಬಂದು ಮೇಲೆ ಅವಾಗ ಅಕ್ಕಿ ಏನಂದ್ಲು ಯಾವುದೋ ಮೆಸೇಜ್ ಬರ್ತಾ ಇತ್ತು ನೋಡ್ರಿ ಅಂದ್ಲು. ಅದಕ್ಕೇನಂತೆ ನಾನು ಗಂಡ ಏನಂತ ಇಬ್ರು ಅದ್ರಾಗ ಏನು ತೊಂದರೆ ಇಲ್ಲ ನೀ ನೋಡು ಏನು ಪ್ರಾಬ್ಲಮ್ ಇಲ್ಲ ನೋಡು ಅಂತ ಹೇಳಿದೆ ನಾನು ಆಕಿಗೆ. ಆಕಿ ಹೌದಾ ನೋಡ್ಬೋದಾ ಅಂದ್ಲು. ನೋಡು ಅದಕ್ಕೇನೈತಿ ಅಂತಂದೇಳಿ ನಾನು ಅಂದೆ. ಅದಕ್ಕೆ ನೋಡಿದ್ಲಕ್ಕಿ. ಆದರೆ ನನಗೆ ಆಮೇಲೆ ಅನ್ನಿಸ್ತು ಯಾಕಾದ್ರೂ ನೋಡು ಅಂತ ಹೇಳಿದ್ನು ಏನೋ ಅನ್ನಂಗೆ ಆತು. ನನಗೆ ಆಕಿ ಮುಂದೆ ಮಾತಾಡಕ್ಕೆ ಒಂಥರ ಮರ್ಯಾದೆ ಗಿಡ ಆತು ಗೊತ್ತನ ನಿನಗೆ ಇದು ಅರ್ಥ ಆಗಲ್ಲವಾ? ಅದ್ರಾಗ ಅವಂದು ಏನು ತಪ್ಪೈತೆ ಗಂಡ ಹೆಂಡತಿ ಮುಚ್ಚು ಮರಿ ಬೇಡ ನೋಡ್ಲಿ ಬಿಡ ಅಂತ ಅಂದಿರ್ಬೋದು. ಆದ್ರೆ ಈ ತರ ಬರ್ತೈತೆ ಅಂತ ಅವನಿಗರ ಏನ್ ಗೊತ್ತು. ಇದೆಲ್ಲ ಆಕಿ ಕೆಲಸನ ನೋಡೋದೆಲ್ಲ ನೋಡಿ ಅವ್ರು ನಮ್ಮ ಅಣ್ಣನ ತಲೆಯಾಗಿಲ್ಲ ಬರೋದು ತುಂಬಿ ಸಿಟ್ಟಿಗೆದ್ದು ಬೇಕಂತೇಳಿ ಹೋಗಿದನ್ ಹೇಳ್ರಿ ಅಂತೇಳಿ ಹೇಳ್ಕಳ್ಸಾಳ. ಆಯ್ತು ಇನ್ನಕ್ಕೆ ಏನು ಮಾತಾಡೋದೈತೆ ನಾನು ಏನಾರ ಹೇಳಕ್ಕೆ ಹೋದ್ರೆ ಮಕ್ಕ ಬೇಕಲ್ಲ ನನಗೆ ಹೇಳಕ್ಕೆ. ಒಟ್ಟು ಅದೇನ ಅಂತಾರಲ್ಲ ನನ್ನ ಮರ್ಯಾದೆ ಈ ರೀತಿ ಹಾಳಾಕೈತಿ ಅಂತ ನಾನು ಅಂದ್ಕೊಂಡಿದ್ದಿಲ್ಲ ನನ್ನ ಮಗಳಿಂದಾನೇ. ಏನ್ರಿ ಇನ್ನು ಬಿಟ್ಕೊಂತ ನಡೆಯಲ್ಲ ಆದಷ್ಟು ಬೇಗ ಒಂದು ಯಾವ್ದಾರು ಹುಡುಗನ ನೋಡ್ರಿ ಮದುವೆ ಮಾಡ್ಕಳ್ಸೋಣ. ಏನು ಗಂಡ ಮನೆಗೆ ಹೋಗ್ಲಿಕ್ಕೆ ಇಲ್ಲೇ ಇದ್ರೆ ಸುಮ್ಮನೆ ಏನು ಓದಕ್ಕೂ ಅಲ್ಲೇ ಅಂತಾಳ ಕೆಲಸ ಅಂತೂ ಏನು ಮಾಡಾಕಿನೂ ಅಲ್ಲ ಮಟ್ಟಕಿನೂ ಅಲ್ಲ ಯಾವ್ದಕ್ಕೆ ಸುಮ್ಮನೆ ಖಾಲಿ ಮನೆಯಾಗಿರ್ಬೇಕು ಹೌದಿಲ್ಲ. ಅದ್ರ ಪಾಡಿಗೆ ಮದುವೆನಾರ ಮಾಡ್ಕೊಳತ್ತಾಗ ನೀವು ಮೊದಲು ಹುಡುಗನ ನೋಡ್ರಿ. ಸರಿ ಆಯ್ತು ಅದೇ ಕೆಲಸ ಮಾಡ್ತೀನಿ. ಹುಡುಗನ ನೋಡಿದ್ರೆ ದೊಡ್ಡ ರಿಚ್ ಇರ್ಬೇಕು ಅವನು ಅಷ್ಟೇ ನಮ್ಗಿಂತ ದುಪ್ಪಟ್ಟಿರ್ಬೇಕು ಅವನ ಹತ್ರ ಅಂತ ಹುಡುಗನ ನೋಡಿದ್ರೆ ಅಷ್ಟೇ ಮದುವೆ ಮಾಡ್ಕೊಂತೀನಿ. ನೀವು ಎಂತದಾರ ನೋಡಿದ್ರೆ ನಾ ಮಾಡ್ಕೊಳ್ಳಲ್ಲ. ಹಣ ಆಸ್ತಿ ತಗೊಂಡೇನು ಉಪ್ಪಿನಕಾಯಕ್ಕೆ ನೆಕ್ಕಲ್ಲ ಏನ ಸುಮ್ಮನೆ ಮದುವೆ ಮಾಡ್ಕೊಂಡು ಹೋಗೋದು ಕಲಿಬೇಕಷ್ಟೇ ನೀನಿದ್ ನಮ್ಮನ್ನು ಉದ್ಧಾರ ಮಾಡಿ ನಮ್ಮ ಮರ್ಯಾದೆ ತರಿಸಿದ ಅಷ್ಟ್ರಾಗೆ ಐತಿ ಏನ. ನಾನು ಏನು ಮಾಡಬಾರ್ದು ಮಾಡಿದೆ ಅಂತ ಮಾಡ್ತಾರೆ ಈಗೆಲ್ಲ ಕಾಮನ್ ಎಷ್ಟು ಜನ ಮಾಡ್ತಾರೆ. ನಾನು ಮಾಡಿದ ದೊಡ್ಡದಾಗೈತಿ ಇವರಿಗೆ. ಅಪ್ಪೆ ಒಂದು ಯಾವ್ದಾರ ಒಳ್ಳೆ ಹುಡುಗನ ನೋಡಪ್ಪ ತಕ್ಕ ಮಟ್ಟಿಗೆ ಒಂಚೂರು ಇರಲಿ ಅವ್ರ ಹತ್ರನು ನಮ್ಮ ಇದಕ್ಕಂತ ಒಂದು ತಟಗಾರ ಇರಬೇಕಲ್ಲ ಮತ್ತೆ ಹೌದಿಲ್ಲ. ನೋಡು ಒಟ್ಟು ಒಂದು ಒಳ್ಳೆ ಹುಡುಗನ ನೋಡು.